ಗುಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಶಿವಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಭಾರತಿ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಭಾರತಿ ಮಾತನಾಡಿ, ಸರ್ವ ಸದಸ್ಯರ ಸಹಕಾರದೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಎಲ್ಲರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತೇನೆ. ಶಿವಪುರ ಪಂಚಾಯಿತಿಯ ಅಧಿಕಾರಿ ವೃಂದದವರಿಗೂ ಹಾಗೂ ಅಧ್ಯಕ್ಷರಾದ ಜಯಮ್ಮನವರು, ಇನ್ನಿತರೆ ಉಪಾಧ್ಯಕ್ಷರು, ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಇಲ್ಲಿಯವರೆಗೂ ಇಷ್ಟು ದಿವಸ ಕೆಲಸವನ್ನು ಮುಂದುವರೆದು ಮಾಡಿದ್ದೇವೆ. ಇನ್ನು 5 ತಿಂಗಳ ಅವಧಿ ಒಳಗೆ ಇರೋ ಕೆಲಸಗಳನ್ನು ಮುಗಿಸಿ ಚರಂಡಿ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ರೋಡುಗಳಾಗಿರ್ಬೋದು, ಸ್ಕೂಲ್ ಕಾಂಪೌಂಡ್ ಆಗಿರ್ಬೋದು, ಶಾಲಾ ಬಾತ್ರೂಮ್ಗಳಾಗಿರ್ಬೋದು, ಇಷ್ಟು ಕೆಲಸಗಳನ್ನು ಮಾಡಿ ಇಲ್ಲಿವರೆಗೂ ಮಾಡಿಕೊಂಡು ಬಂದಿದ್ದೇವೆ ಎಲ್ಲ ಸದಸ್ಯರುಗಳು ಸೇರಿ. ಇನ್ನು ಮುಂದೆ ಇರೋ ಕೆಲಸಗಳನ್ನು ಮುಗಿಸುತ್ತೇವೆ ಅಂತ ಹೇಳಿ ನನ್ನ ML ವಾಸಣ್ಣನವರ ಅವರು ಸಹಕಾರ ಕೊಟ್ಟಿರೋದ್ರಿಂದ ನಾವು ಉಪಾಧ್ಯಕ್ಷರ ಸ್ಥಾನಕ್ಕೆ ಇದು ಮಾಡಿದ್ದೇವೆ. ಅವ್ರಿಗೂ ನನ್ನ ಧನ್ಯವಾದಗಳು, ನಮಸ್ಕಾರಗಳನ್ನು ಹೇಳುತ್ತಾ, ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಚುನಾವಣಾ ಅಧಿಕಾರಿಯಾಗಿ ಉಪ ತಹಶೀಲ್ದಾರ್ ಪ್ರಶಾಂತ್ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು. ವಿರೋಧವಾಗಿ ಆಯ್ಕೆಯಾಗಿರುವ ಭಾರತಮ್ಮನವರಿಗೆ ನಮ್ಮ ಸ್ವಾಗತ. ಇಲ್ಲಿ ಅವಕಾಶ ಐತೆ, ಅವಕಾಶವನ್ನು ಸದುಪಯೋಗಪಡಿಸುವಂತ ಚರ್ಚಿಸ್ತೀವಿ. ನಾವು 5 ವರ್ಷ ಅವಧಿ ಮುಗೀತು. ನಮ್ಮದು 5 ವರ್ಷ ಅವಧಿಯಲ್ಲಿ ನಾವು ಸುಮಾರು 3/4% ಕಾಮಗಾರಿಕೆ ಮುಂದುವರಿಸಿದ್ದೀವಿ. ಮೊದಲನೇದಾಗಿ ಪ್ರತಿ ಹಳ್ಳಿಗೂ ನೀರಿನ ಸೌಕರ್ಯ ಕೊರತೆ ಇಲ್ದಂಗೆ ನೋಡ್ಕೊಂಡಿದ್ದೀವಿ. ಸ್ಕೂಲ್ ಕಾಂಪೌಂಡ್ಗಳಾಗಿರ್ಬೋದು, ಶೌಚಾಲಯ, ಆಟದ ಮೈದಾನ, ಪ್ಲಾಟ್ಫಾರಮ್ಮು, ಗ್ರಂಥಾಲಯ, CC ರೋಡ್ಗಳು, ಚರಂಡಿಗಳು, ಇವನ್ನೆಲ್ಲ ಕಾಮಗಾರಿ ಮುಗಿಸಿದ್ದೀವಿ. ಇನ್ನು ಉಳಿದಿರೋ ಕಾಮಗಾರಿಕೆಯನ್ನು ಮುಂದುವರೋ ದಿನಗಳಲ್ಲಿ ಸತತವಾಗಿ ಮಾಡಿಸ್ಬಿಡ್ತೀನಿ ಅಂತ 2 ಮಾತು ಮುಗಿಸ್ತೀನಿ. ಪಂಚಾಯತಿ ಸುಮಾರು 2020-25ನೇ ಒಟ್ಟು 5 ವರ್ಷದ ಅವಧಿಯಲ್ಲಿ 2 ಸರಿ ಅವಕಾಶ ಇದೆ, ಮೀಸಲು ನಿಗದಿ ಮಾಡುತ್ತೆ ಸರ್ಕಾರ. ಇದರಲ್ಲಿ 18 ಜನ ಸದಸ್ಯರಿದ್ದೀವಿ, 7 ಜನ ಅಧ್ಯಕ್ಷರಾಗಿದ್ದೀವಿ, 7 ಜನ ಉಪಾಧ್ಯಕ್ಷರಾಗಿದ್ದೀವಿ. ಕಾರಣ ಏನು ಅಂದರೆ, ನಮ್ಮಲ್ಲಿ ಬಂದಿರತಕ್ಕಂಥ ಮೀಸಲಾತಿನ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಎಲ್ಲರೂ ಸಮಾನ ಮನಸ್ಕರಿಂದ ಎಲ್ಲರೂ ಒಪ್ಪಿ ಹಂತವಾಗಿ ಎಲ್ಲರೂ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾವು ಪ್ರಪ್ರಥಮವಾಗಿ ಒಂದು ಚುನಾವಣೆ ಎದುರಿಸಿವು. ಇನ್ನು ಹೆಚ್ಚು ಕಡಿಮೆ 13 ಚುನಾವಣೆಯನ್ನು ಅವಿರೋಧವಾಗಿ ಆಯ್ಕೆ ಕೊಡೋಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಒಳ್ಳೆತನ. ನಮ್ಮಲ್ಲಿ ಯಾವುದೇ ರೀತಿಯ ಕುದುರೆ ವ್ಯಾಪಾರ ಏನೂ ಆಗಿಲ್ಲ. ಎಲ್ಲ ಅವರವರ ಒಪ್ಪಿಗೆ ಮೇರೆಗೆ ಒಬ್ಬೊಬ್ಬರು ಸಹಕಾರದಿಂದ ಎಲ್ಲರೂ ಒಳ್ಳೆಯ ಪಂಚಾಯತಿನ ಸುಸ್ಥಿತಿಗೆ ತಗೊಂಡೋಗ್ತಾಯಿದ್ದೀವಿ. ಕಾರಣ ನಮ್ಮಲ್ಲಿರ್ತಕ್ಕಂಥ ಮೆಂಬರ್ಗಳು ಪ್ರಜ್ಞಾವಂತರು, ವಿದ್ಯಾವಂತರು ಜಾಸ್ತಿ ಇದ್ದಾರೆ. ಹಾಗೂ ಎಲ್ಲರೂ ಅವರಿಗೆ ಆದಂಥ ಕಾಮಗಾರಿಗಳು ಆ ವಾರ್ಡಲ್ಲಿ ಇರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಒದಗಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ನಮ್ಮ ಪಂಚಾಯತಿ ಎಲ್ಲ ಅಧ್ಯಕ್ಷರುಗಳಾಗಿರ್ತಕ್ಕಂಥವ್ರು, ಈಗಿರ್ತಕ್ಕಂಥ ಜಯಲಕ್ಷ್ಮಮ್ಮನವರಾಗಿರಲಿ, ಈಗ ತಾನೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾರತಮ್ಮನವರಾಗಲಿ ಎಲ್ಲರೂ ಸಹಕಾರ ಕೊಡ್ತಾರೆ. ಹೆಚ್ಚಿನದಾಗಿ ಈ ಟೀಮ್ ಕಟ್ಟೋಕ್ಕೆ ನಮ್ಮ ಶಾಸಕರ ಸಹಕಾರ ಇದೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚು ಒತ್ತಾಯ ಮಾಡಿ ಕೇಳಿಕೊಂಡಾಗ ಅವರು ಸ್ಪಂದಿಸಿ ನಮ್ಮ ಪಂಚಾಯತಿನ ಒಂದು ಒಳ್ಳೆಯ ಗುಣಮಟ್ಟದ ಕೆಲಸಗಳನ್ನು ಕೊಟ್ಟಿದ್ದಾರೆ, ಗುಣಮಟ್ಟ ಪಂಚಾಯತಿಯಾಗಿ ನೋಡಿಕೊಂಡಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ಈ 5 ವರ್ಷ ಅವಧಿಯಲ್ಲಿ ನಮ್ಮನ್ನು ಈ ಸ್ಥಿತಿಗೆ ಎಲ್ಲರಿಗೂ ಸಹಕಾರ ಉಪಾಧ್ಯಕ್ಷರು ಕೊಟ್ಟಂತಹ SR ಶ್ರೀನಿವಾಸರವರಿಗೆ ಅಭಿನಂದಿಸ್ತೀನಿ. ಹಾಗೂ ಮುಂದೆ ಇರ್ತಕ್ಕಂಥ ಅಲ್ಪ 5 ತಿಂಗಳ ಅವಧಿಯನ್ನು ಒಳ್ಳೆಯ ಉತ್ತಮವಾದ ಪರಿಸ್ಥಿತಿಗೆ ಕೊಂಡೊಯ್ಯೋಕ್ಕೆ ನಾವು ಪಂಚಾಯತಿ ವತಿಗೆ ಏನೇನು ಮೂಲಸೌಕರ್ಯ ಬೇಕೋ, ಜಾನುವಾರುಗಳಿಗೆ ಏನು ಬೇಕು, ಮಕ್ಕಳಿಗೆ ಪ್ರೌಢಶಾಲೆ ಇದೆ, ಒಂದೇ ಒಂದು ಹೈಸ್ಕೂಲ್ ಇದೆ, ಅದಕ್ಕೆ ಮೂಲಸೌಕರ್ಯ ಕೊಡೋಕ್ಕೆ, ಆಮೇಲೆ ಎಲ್ಲ ರಕ್ಷಣಾ ಗೋಡೆಗಳು ಅಂದರೆ ಕಾಂಪೌಂಡ್ಗಳನ್ನೆಲ್ಲನ ಎಲ್ಲ ಸ್ಕೂಲುಗಳು ಮಾಡಿದ್ದೀವಿ, ಮೈದಾನ ಅಭಿವೃದ್ಧಿ ಮಾಡಿದ್ದೀವಿ, ಎಲ್ಲ ಸೆಟ್ಲ್ಕಾಕ್ ಕೋರ್ಟು, ವಾಲಿಬಾಲ್ ಕೋರ್ಟ್ ಮಾಡಿದ್ದೀವಿ. ಸ್ಕೂಲಿಗೆ ಪ್ರಥಮವಾಗಿ ವಿದ್ಯಾಭ್ಯಾಸಕ್ಕೆ ಪ್ರಥಮ ಪ್ರಾಧಾನ್ಯತೆ ಕೊಡ್ತೀವಿ. ಈಗ ಮುಂದೆ ಬರ್ತಕ್ಕಂಥ ಅಂಗವಿಕಲರನ್ನೆಲ್ಲ ಗುರುತಿಸ್ಕೊಂಡು ಅವರಿಗೆ ಇರ್ತಕ್ಕಂಥ ಮೀಸಲಾತಿಗಳನ್ನು ಪ್ರತಿಯೊಬ್ಬರಿಗೂ ಕೊಡೋಕ್ಕೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಮೆಂಬರ್ಗಳು ಸಹಕಾರ ತಗೊಂಡು ಈಗ ಅಲ್ಪ ಉಳ್ಕೊಂಡಿರ್ತಕ್ಕಂಥ ಕಾಮಗಾರಿಗಳಿಗೆ ಶಾಸಕರದ ಅನುದಾನವನ್ನು ಬಳಸ್ಕೊಂಡು ಅವ್ರನ್ನ ಒಪ್ಪಿಗೆ ತಾಂಡು ನಾವು ಅಭಿವೃದ್ಧಿ ಪಡೋಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ನಿಮ್ಮ ಮಾಧ್ಯಮ ಮಿತ್ರರಿಗೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಸದಸ್ಯರಾದ ರಾಘವೇಂದ್ರ, ಲೋಕಮ್ಮ, ಭೂಮಿರಾಜು, ಕೆಂಪರಾಜು, ಬಸವರಾಜು, ಮಹಾಲಕ್ಷ್ಮಿ, ಜಗನ್ನಾಥ್, ಕದುರಯ್ಯ, ಗಂಗಮ್ಮ, ಪ್ರಕಾಶ್, ನವೀನ್, ಮಂಜಣ್ಣ, ನರಸಿಂಹಮೂರ್ತಿ, ನಾಗರಾಜು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು.